ಪರವಾಗಿಲ್ಲ ಕಣೋ, ನೀನ್ ಹೆಂಡತಿ ಹೂ ಮಾರೋಳು ಅಂತೀಯ. ಇಂಪ್ರೂವೈಸ್ ಚೆನ್ನಾಗೇ ಇದೆ. SI ಕಡೆಯಿಂದ ಫೋನ್ ಬಂದಿತ್ತು, ಆಗ ಅಂದ್ ಮಾತ್ರಕ್ಕೆ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಬೇಡ. ನಮಸ್ತೆ ಸರ್. ಏನ್ರಿ ದೊಡ್ಡವ್ರ ಕೈಲೆಲ್ಲ ಫೋನ್ ಮಾಡಿಸ್ತೀರಾ? ಅವ್ರು ಫೋನ್ ಮಾಡಿದ್ರೆ ಬಿಟ್ಬಿಡ್ಬೇಕಾ? ಸೀನಿಯರ್ ಮಾತಿಗೆ ಬೆಲೆ ಕೊಡ್ಬೋದು ಅಷ್ಟೇ. ನಾವು ಶಿಸ್ತಿಂದಾನೇ ಕೆಲಸ ಮಾಡೋದು. ಕ್ಷಮಿಸಿ ಸರ್, ನಿಮ್ ಶಿಸ್ತಿನ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ನಮ್ಗಿಲ್ಲ ಸರ್. ಇವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಸರ್, ಆದ್ರೆ ಇವ್ರು ತಪ್ಪು ಮಾಡಿಲ್ಲ ಸರ್. ಮತ್ತೆ ಆ ಕೆಲಸ ಮಾಡಿರೋರು ಯಾರು? ಏನೋ ಕಂಡು ಹಿಡಿದಿದ್ದೀನಿ ಅಂದ್ರಂತೆ. ಹೌದು ಸರ್. ಯಾರು ಮಾಡಿದವ್ರ ಈ ಕೆಲ್ಸ? ಕಾಗಿ ಸುಬ್ಬ ಅಂತ ಸರ್. ಕಾಗೆ ಸುಬ್ಬನ? ಅದ ಈ ಫೈನಾನ್ಸ್ ಮಿಚ್ಕೊಂಡು ಓಡಾಡ್ತಾನಲ್ಲ, ಅವನೇ ತಾನೆ? ಹೌದು ಸರ್. ಅವನ್ಯಾಕೆ ಕೆಲಸ ಮಾಡ್ತಾನೆ? ನಮ್ ಮನೆಯವ್ರಿಗೂ ಅವನ್ಗೂ ಆಗಲ್ಲ ಸರ್. ನಮ್ ಮನೆಯವ್ರ ಹಿಂದೆ ಹುಡುಗರ್ನ ಬಿಟ್ಟಿದ್ದಾನೆ. ನಮ್ ಮನೆಯವರು ಮನೆಗ್ ಹೋಗಿ ಮಾತಾಡ್ಕೊಂಡ್ ಬಂದಿದ್ದಾರೆ. ಹಿಂದೆನೆ ಆ ಕಾಗೆ ಸುಬ್ಬ ಹೋಗಿ ನಮ್ ಮನೆಯವ್ರ ಹೆಸರು ಮನೆಯವ್ರಿಗೆಲ್ಲ ಹೊಡ್ ಬಂದಿದ್ದಾನೆ ಸರ್. ಅವ್ರು ಹೋಗ್ಬೇಕಾದ್ರೆ ಕಾಗೆ ಸುಬ್ಬಂಗ್ ಫೋನ್ ಮಾಡಿ ಕೆಲ್ಸ ಆಯ್ತು ಅಂತ ಹೇಳಿದ್ದ ಮದನ್ ಕೇಳಿಸ್ಕೊಂಡಿದ್ದಾನೆ ಸರ್. ಬೇಕಿದ್ರೆ ಮದನ್ ಫೋನ್ ಮಾಡ್ಕೊಡ್ತೀನಿ, ನೀವೇ ಕೇಳಿ ಸರ್. ಮದನ್ ಬೇಡ ಇರಮ್ಮ, ಆ ಸುಬ್ಬನ್ ಕರೆಸಿ ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ. ರೀ ಗೋಪಾಲ್, ಆ ಕಾಗೆ ಸುಬ್ಬ ಗೊತ್ತೇನ್ರಿ? ಗೊತ್ತು ಸರ್. ಒಂದಿಬ್ರು ಕರ್ಕೊಂಡು ಹೋಗಿ ಅವನ್ನ ಎತ್ತಾಕೊಂಡ್ ಬನ್ರಿ. ಎಸ್ ಸರ್, ಬರ್ರಿ. ಸರಿ, ಅವ್ರು ಬರ್ಲಿ ರೀ, ಮಾತಾಡೋಣ. ಕೂತಿರಿ. ತುಂಬಾ ಥ್ಯಾಂಕ್ಸ್ ಸರ್. ನಾನು ಹೋಗೋ ವಿಷಯ ಕಾಗೆ ಸುಬ್ಬಂಗ್ ಹೆಂಗ್ ಗೊತ್ತಾಯ್ತು ಮೀನಾ? ಗೊತ್ತಿಲ್ಲ ರೀ. ಅಂದ್ರೆ ಎಲ್ಲ ಕಡೆ ನನ್ನ ಬಗ್ಗೆ ಗೊತ್ತಿರೋರೇ ಈ ವಿಷಯ ಎಲ್ಲಾ ಕಡೆ ಪ್ರಸಾರ ಮಾಡ್ತಾರೋರು. ನಾನ್ ಅಲ್ಲಿಗೆ ಹೋಗೋದು ನಮ್ಮ ಮನೆಯವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ನಮ್ಮನೆಯವರಿಂದನೇ ನ್ಯೂಸ್ ಹೋಗ್ತಾ ಇರೋದು. ಅವ್ನ್ ಬರ್ತಾನಲ್ಲ, ನೋಡೋಣ ಇರಿ ಸತ್ಯ ಬಾಯ್ ಬಿಡ್ತಾನ ಏನು ಅಂತ. ಸರಿ, ಬಡಿ ಮಗಂದು ನನ್ ಹಣೆ ಬರಂತಿದ್ದದಕ್ಕೆ ಅದು ಎಷ್ಟು ಸರಿ ಹೋರಾಡ್ತೀಯ ನೀನು. ನನ್ ಜೀವನೇ ನೀವು, ನಿಮ್ಮನ್ನ ಸುಲಭವಾಗಿ ಬಿಟ್ಕೊಡಕ್ಕಾಗತ್ತಾ? 223 ಥ್ಯಾಂಕ್ಸ್ಗಳು. ಬರ ವಿಷಯನೇ ಹೇಳ್ಬೇಕು ಕರ್ಕೊ ಬರ್ತಿದ್ಯಲ್ಲ ಗುರುವೇ. ಸಾಯ್ತು ಹೇಳ್ತೀರಿ. ಆಯ್ತು ತೆಗಿ ಗುರು. ಏನ್ ಸಾರ್ ಬರಕ್ ಹೇಳಿ? ಯಾಕೋ ಸುಮ್ನೆ ಆಗ್ಬಿಟ್ಟೆ? ಸಂಬಂಧಿಕರ ಇವ್ರು? ಇಲ್ಲ ಸರ್. ಮತ್ತೇನಾಗ್ಬೇಕು? ಅದು ಮಗನೇ. ಓ, ಬಡ್ಡಿ ವ್ಯವಹಾರ ಮಾಡ್ತೀಯಲ್ಲ, ಬಡ್ಡಿ ಮಗನೇ ಅಂತ ಕರೀಲ ಸಾರ್? ಅದು ಲೋ ಬಡ್ಡಿ ಮಗನೇ. ಯಾಕೋ ಅವ್ರು ನೋಡಿದ ತಕ್ಷಣ ಧ್ವನಿ ನಿಂತೋಯ್ತು? ಸಣ್ಣ ಪುಟ್ಟ ಕೇಸ್ ಮಾಡ್ಕೊಂಡು ಕ್ಷಮೆ ಕೇಳ್ಕೊಂಡು ಓಡಾಡ್ಕೊಂಡಿದ್ದೆ. ಪಾಪ ಅಂತ ಸುಮ್ನೆ ಬಿಟ್ರೆ ರೌಡಿಸಂ ಮಾಡ್ತಿದ್ಯಾ? ಸತ್ಯ ಬೋಗಳೇ. ಅಯ್ಯೋ ಸರ್, ನಮ್ಮ ಅಮ್ಮ ನನಗೆ ಏನು ಗೊತ್ತಿಲ್ಲ ಸರ್. ಅಮ್ಮ ಅಂದ್ರೆ ಬಿಟ್ಟಿಕ್ ಬಿದ್ದೀರ ಆಣೆ ಮಾಡಕ್ಕೆ? ಸತ್ಯ ಬೋಗಳೇ. ರೀ ಗೋಪಾಲ್, ಲಾಠಿ ತಗೊಂಡ್ ಬನ್ರಿ. ಸರ್ 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 ಯಾವ ಮನೆ ಹೊಡೆದಿದ್ದು? ಸರ್ ಸರ್ ಯಾರ ಮನೆ? ನಾನೇ ಸರ್ ಹೊಡಿಸಿದ್ದು. ಯಾಕೆ ನಿನಗೂ ಅವ್ರಿಗೆ ಏನ್ ದುಶ್ಮನೆ? ಸರ್ ಏನಿಲ್ಲ ಸರ್, ಸುಮ್ನೆ ಹೊಡಿತೀಯ ಅವ್ರಿಗೆ. ನಿಜ ಹೇಳಿದ್ರೆ ಸರಿ. ನನ್ಗ ಸೂರ್ಯನ ಮೇಲೆ ಸೇಡು ಸರ್. ಅವ್ನ್ ಲಾಕ್ ಮಾಡ್ಸಕ್ ಹಿಂಗ್ ಮಾಡ್ದೆ. ಅದ್ ಸರಿ ಸರ್. ಸರ್ ಆದ್ರೆ ನಾನ್ ಅಂದಿದ್ದೀನಿ ಅಂತ ಇವ್ನಿಗೆ ಹೆಂಗ್ ಗೊತ್ತಾಯ್ತು? ಅದನ್ ಕೇಳಿ ಸರ್. ಹೇಗೋ ಗೊತ್ತಾಯ್ತು ಸರ್? ಅದೇನಿಲ್ಲ ಬಿಡಿ ಸರ್. ಏನು ಇಲ್ವಾ? ಬಡ್ಡಿ ಮಗನ ಸತ್ಯನಾ ಸರ್? ಅವ್ರ ಮನೆಯಿಂದಾನೆ ಫೋನ್ ಬಂದಿತ್ತು ಸರ್. ಸೂರ್ಯ ಮನೆಗೆ ಹೋಗ್ತಿದ್ದಾನೆ, ಅಲ್ಲಿರೋರ್ನೆಲ್ಲ ಹೋಗಿ ಹೊಡ್ಬೇಕು ಅಂತ ಫೋನ್ ಬಂದಿತ್ತು ಸರ್. ಯಾರೋ ಅದು ಫೋನ್ ಮಾಡಿದ್ದು? ಅದೆಲ್ಲ ಡೀಲಿಂಗ್ಸ್. ಹೆಂಗ್ ಸರ್ ಬಾಯ್ ಬಿಡಕ್ಕಾಗತ್ತೆ? ಡೀಲಿಂಗ್ಸು ಮಗನೇ, ಎಥಿಕ್ಸ್ ಬೇರೆ ಇದೆಯಾ? ಹೇಳ್ತೀಯಾ ಇಲ್ಲ? ಸರ್ ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ರೋಹಿಣಿ ಅಂತ ಅಂದ್ಬಿಟ್ಟು ಸರ್. ಇಲ್ಲ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ರೋಹಿಣಿ ಅಂತ ಅಂದ್ಬಿಟ್ಟು ಸರ್. ಸರ್ ಇಲ್ಲ ಸರ್, ಇವ್ನ್ ಬೇಕು ಅಂತ ನಮ್ಮನೆ ಹೆಣ್ಮಗುನ ತಗ್ಲಾಕಿದ್ದಾನೆ. ರೋಹಿಣಿಯವರು ಹಾಗೆಲ್ಲ ಮಾಡಲ್ಲ ಸರ್. ಸರ್ ನಿಜ ಸರ್. ಆ ಮನೆಯವರು ಈ ಮನೆಯವ್ರ ಹತ್ರ ದುಡ್ಡು ಕೇಳಿದ್ರಂತೆ, ಅದಕ್ ಬುದ್ಧಿ ಕಲ್ಸು ಅಂದ್ರು ಸರ್. ಅವ್ರು ಹೇಗೋ ಗೊತ್ತಾ ನಿನಗೆ? ಸರ್ ಆಗಾಗ ಸಣ್ಣ ಪುಟ್ಟ ವಿಷಯಕ್ಕೆ ಆ ಹುಡುಗಿ ನನ್ನ ಹತ್ರ ಸಹಾಯ ಕೇಳ್ತಿರ್ತಾಳೆ ಸರ್. ಸರಿ, ಕೇಸಲ್ಲ ಸೂರ್ಯನ್ ಲಾಕ್ ಮಾಡಿದ್ಯಾಕೆ? ನಾವು ಆ ಮನೆಯವ್ರನ್ನ ಹೊಡೆಯಕ್ಕೆ ಅಂತ ಹೋಗಿದ್ವಿ ಸರ್. ಸೂರ್ಯ ಆಗ್ತಾನೆ ಮನೆಯಿಂದ ಹೊರಗಡೆ ಬರ್ತಿದ್ದ. ಅದಕ್ಕೆ ನಾವು ಹೊಡೆದು ಇವನ ಹೆಸರು ಹೇಳಿದ್ರೆ ಒಂದ್ ಕಲ್ಲಲ್ಲಿ 2 ಪಾರಿವಾಳ ಸಿಕ್ಕಾಕೊಳ್ಳುತ್ತೆ ಅಂತ ಸರ್. ನಾನ್ ಮಕ್ಳ ನಿಮ್ಮಂತ ಎಷ್ಟು ಕಮ್ಮಿ ತೂಕ ಹಾಕಿಲ್ಲ ನಾನು. ರೀ ಗೋಪಾಲ್, ಇವ್ರನ್ನೆಲ್ಲ ಒಳಗಡೆ ಹಾಕಿ ಆ ಸೂರ್ಯನ ಹೊರಗಡೆ ಬಿಡ್ರಿ. ಎಸ್ ಸರ್. ಹಾಗೆ ಕಾಯ್ತಾ ಇರ್ತೀನಿ. ಒಬ್ಬ ಪಿತೃ ಪಕ್ಷಕ್ಕೆ ಫುಡ್ ಸಿಗ್ಬಾರ್ದು, ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ಬಾರ್ದು. ತುಂಬಾ ಥ್ಯಾಂಕ್ಸ್ ಸರ್. ಇರ್ಲಿ ಬಿಡಮ್ಮ. ಸೂರ್ಯ ಅನ್ಯಾಯವಾಗಿ ಸಿಗಾಕೊಂತಿದ್ಯಲ್ಲೋ ನೀನು. ನೀನ್ ಹೆಂಡತಿ ಧೈರ್ಯ ಮೆಚ್ಚಬೇಕು ಬಿಡಯ್ಯ. ಸರಿ, ಇಬ್ರು ಇಲ್ಲ ಇರಿ, ರೋಗಿಣಿಯನ್ ಕರೆಸ್ತೀನಿ, ಮಾತಾಡೋಣ. ಆಯ್ತು ಸರ್. ಥ್ಯಾಂಕ್ಸ್ ಸರ್. ನೀನ್ ಹೆಂಡತಿಗೆ ಹೇಳಪ್ಪ ಥ್ಯಾಂಕ್ಸ್ ನ. ಥ್ಯಾಂಕ್ಸ್ ಮೇಡಮ್. ರೀ ಸಿಗರೇಟ್ ಹೊಡಿಬೇಕಿಲ್ಲ? ಥ್ಯಾಂಕ್ಸ್ ಮೇಡಮ್. ಅದೆಲ್ಲ ಏನು ಬೇಡ, ನಾನ್ ಸ್ವಲ್ಪ ಮನೆಗೆ ಹೋಗಿ ಬರ್ತೇನೆ. ಯಾಕೆ? ನಿಮ್ನ ಎಲ್ರು ಒಂದೇನೋ ಅರೆಸ್ಟ್ ಮಾಡ್ತಾ ಇದ್ರು, ಸುಮ್ನೆನೆ ನಿಂತಿಲ್ಲಲ್ಲ ಅವಳು. ಪೊಲೀಸವ್ರು ಹೋಗಿ ಅವಳನ್ನ ಕರ್ಕೊಂಡ್ ಬರಕ್ಕೂ ಮುಂಚೆ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡಿ ಬರ್ತೀನಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಹೋಗು 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 ಹೋಗು. ಹಾಗೆ ಎಲ್ಲಿಗೆ ಹೋಗ್ತೀಯಾ? ಸಿಕ್ತೀಯಾ? ಹೊರಗಡೆ ಬಾ, ಬೋಲಿಕ ಬಕ್ರಾ ಮಾಡ್ಬಿಡ್ತೀನಿ. ರೋಹಿಣಿ 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 ಅವ್ರೆ, ಎಲ್ರಿ ಇದ್ದೀರಾ? ಬನ್ನಿ ಹೊರಗಡೆ. ರೋಹಿಣಿ ಏನಿಲ್ಲ, ಯಾಕೆ ಹಿಂಗ್ ಕೂಗಾಡ್ತಾ ಇದ್ದೀರಾ? ನೀವ್ ಮಾಡಿದ ಕೆಲ್ಸಕ್ಕೆ ಕೂಗಾಡ್ರೆ ನಾನೇ ಹಾಡ್ಬೇಕಾ? ಯಾಕಂದ ಏನಾಯ್ತು? ಅದನ್ನ
ಇವ್ರೇ ಹೇಳ್ತಾರೆ ಸುಮ್ನಿರಿ ಮಾವ. ಮೋಸ, ದ್ರೋಹ, ಅನ್ಯಾಯ ಅನ್ನೋದು ನಿಮ್ ರಕ್ತ ಕಣಕಣದಲ್ಲೂ ಇದೆ ಅಷ್ಟಿದೆ. ಮೀನಮ್ಮ, ಏನ್ ನೀನು ಬಾಯ್ ಬಂದಂಗೆಲ್ಲ ಮಾತಾಡ್ತಾ ಇದ್ಯಾ? ಓಹೋ, ನಿಮ್ ಹೆಂಡತಿ ಮನ್ಸಕ್ ಬಂದಿದ್ ಕೆಲ್ಸ ಎಲ್ಲ ಮಾಡ್ಬೋದು, ನಾನ್ ಬಾಯ್ಗ್ ಬಂದಿದ್ ಮಾತಾಡ್ಬಾರ್ದಾ? ಏನಾಯ್ತು ಮೀನಮ್ಮರಿ? ಮೀನಾ ಯಾವತ್ತೂ ಸ್ಟಾವೇಟ್ಸ್ ಇಂದ ಮಾತಾಡಲ್ಲಮ್ಮ. ಅವಳು ಹೀಗ್ ಮಾತಾಡ್ತಾ ಇದ್ದಾಳೆ ಅಂದ್ರೆ ಖಂಡಿತವಾಗಿ ಏನೋ ವಿಷಯ ಇರುತ್ತೆ. ರೋಹಿಣಿ ಅವರೇ, ಬಂದೆ ನನ್ ಜೊತೆ. ಎಲ್ಲಿಗೆ? ಸತ್ಯ ಒಪ್ಕೊಳ್ಳೋದಕ್ಕೆ, ಸತ್ಯವಂತನ ಹೊರತರಕ್ಕೆ. ಯಾಕ್ ಮೀನಾ? ಸೂರ್ಯ ಅವ್ರ ಜೇಬಲ್ಲಿ ಯಾವ್ದಾರು ಬಾಟ್ಲ್ ಮಿಕ್ಕಿತ್ತ? ಗಂಡ ಜೈಲ್ಗೆ ಹೋದ ಅನ್ನೋ ನೋವಲ್ಲಿ ಕುಡ್ಕೊಂಬಂದ್ರ? ಏನೇ ಏನೇ ಕೂಗಾಡ್ತಿದ್ಯಾ? ಸಿಂಹ ಇಲ್ದೇನೋ ಕಾಡಲ್ಲಿ ಸಿಂಗ್ಲಿಕಾನೇ ರಾಜ ಅನ್ನೋ ತರ ಆಡ್ಬೇಡಿ. ನಾನಿನ್ನೂ ಇಲ್ಲೇ ಇದ್ದೀನಿ. ಅದೇನ್ ವಿಷಯ ಅಂತ ಹೇಳ ಮಾಮ. ನಿಮ್ ಮಗನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ ಕಾರಣ ಏನ್ ಹೇಳಿ? ತಪ್ಪಾದ ಕಾರಣ ಕೊಟ್ಟಿದಾರಮ್ಮ. ಆ ಮನೆಯವ್ರಿಗೆ ನನ್ನ ಮಗ ರೌಡಿಗಳನ್ನ ಕರ್ಕೊಂಡೋಗಿ ಖಂಡಿತ ಹೊಡ್ತಿಲ್ಲ. ಇಲ್ಲ ಮಾವ, ಹೊಡ್ತಿರೋದು ಸತ್ಯನೇ. ಸತ್ಯ ಒಪ್ಕೊಂಡ್ರಲ್. ಗಂಡ ಸತ್ಯ ಹರಿಶ್ಚಂದ್ರನ್ ತರ ಆಡೋದು, ಹೆಂಡತಿ ಸತ್ಯ ಹರಿಶ್ಚಂದ್ರಮ್ಮನ್ ತರ ಆಡೋದು. ದಿವೇಲ್ ಅಂತ ಉದ್ದೋಯ್ತಲ್ಲ ಸತ್ಯ ಅಲ್ಲ ಬಾಯಿಂದ. ಅತ್ತೆ, ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಈಗ ನೀನ್ ತರ ಹೇಳಿದ್ದು, ನಾನ್ ಹೇಳಿದ್ದು ಆ ಮನೆಯವ್ರಿಗೆ ಹೊಡ್ಸಿರೋದು ನಿಜ ಅಂತ. ಆದ್ರೆ ಅದಕ್ ಕಾರಣ ನನ್ ಗಂಡ ಅಲ್ಲ, ಮತ್ತಿನ್ಯಾರೋ. ಇಲ್ಲಿ ನಿಂತಿದ ನೋಡಿ ಮುಂದೆ ನಿಂತ್ಕೊಂಡಿರೋ ಹಾಗೆ ಈ ರೋಹಿಣಿ. ಸೂಪರ್, ಇದು ಸೂಪರ್. ಇದು ಗಂಡ ಗೂಂಡ ತರ ಆಡೋದು, ಹೆಂಡತಿ ಗೂಂಡ ಗುರುವಿ ತರ ಆಡೋದು. ಇವ್ರು ಮಾಡೋದೆಲ್ಲ ಮಾಡ್ಬಿಟ್ಟು ಅಮಾಯಕರೇ ಹಾಕ್ಬಿಡೋದು. ಚೆನ್ನಾಗಿದೆ ಮೀನಮ್ಮ. ಅಂತ ನಾಟಕ ಆಡೋಳಲ್ಲ ನಾನು. ಅಂತ ಕೆಲಸ ಮಾಡೋದ್ ಏನಿದು? ನಿಮ್ ಹೆಂಡತಿ ಏನೇ ನನ್ ಮಗನ ಮೇಲೆ ಮುಗಿ ಬಿಟ್ಟಿದ್ಯಾ ರಾಕ್ಷಸ ತರ? ಇಲ್ಲ ಅತ್ತೆ, ನ್ಯಾಯ ಮಾತಾಡ್ತಾ ಇದ್ದೀನಿ. ಸುಪಾರಿ ಕೊಟ್ಟು ಆ ಮನೆಯವ್ರ ಮೇಲೆ ಹೊಡ್ತಿದ್ದು ಈ ರೋಹಿಣಿ. ನನ್ ಗಂಡನ್ನ ಇವ್ರ ಕಣ್ಮು ನನಗೆ ಹೇಳ್ಕೊಂಡು ಹೋಗ್ತಾ ಇದ್ರ. ಸುಮ್ನೆ ನಾನು ನಿಂತಿದ್ರಲ್ಲ, ಮರ್ಯಾದೆ ಇದ್ಯಾ ಇವ್ರಿಗೆ? ಮೀನಾ, ಮಾನವರ್ಯದ ಬಗ್ಗೆ ಮಾತಾಡಿದ್ರೆ ಗಾಚಾರ ಬಿಡಿಸ್ಬಿಡ್ತೀನಿ. ಅದೇನ್ ಬಿಡ್ತೀಯ ನಾನು ನೋಡ್ತೀನಿ. ಬಿಡಿಸೋ ಗಾಚಾರಣ. ಬಾಯಿ ಬೇಡ ಬೇಡ, ಖಂಡಿತ ಬೇಡ. ನನ್ನ ಸುತ್ತ ಮೀನಾ ನಡ್ಕೋ ರೀತಿ ಅಲ್ಲಮ್ಮ ಇದು. ಇನ್ನೇನು ಅಂತ ಮಾಡ್ಲಿ ಮಾವ ನಾನು. ಪ್ರತಿ ಸರಿ ಇವ್ರು ಮಾಡೋ ಅನಾಹುತದಿಂದ ನನ್ ಗಂಡ ರೌಡಿ ಜೈಲು ಅಂತ ಓಡಾಡ್ತಾರೆ. ಇವ್ರ ಗಂಡ ಇಬ್ರು ಸೇರ್ಕೊಂಡು ಫೋನ್ ಹೇಳ್ಕೊಂಡು ಇವ್ರಿಗಿಲ್ಲ ಆಟ ನಗೋದು. ಅವ್ರನ್ನ ಬಿಡ್ಸ್ಕೊಳ್ಳೋದಕ್ಕೆ ಪಾಟ್ ಪಡ್ತಾ ಇದ್ದೀನಿ ಮಾವ. ಯಾವ ಹಣೆ ಬರಹ ಮಾವ ನಂದು. ಸಾಕ್ ಸುಮ್ನಿದೆ. ಪಾಟ್ ಪಟ್ಬಿಟ್ಲತ್ತೆ. ನಸ್ಕು ನೀನ್ ನಂಗ್ಲಿ ತಂದು. ಇವಳು ದಂಡ ಪಿಂಡ, ಅವನು ಭೂಮಿಗೆ ಭಾರವಾದ ಪಿಂಡ. ಅತ್ತೆ ನನಗ ಏನ್ ಬೇಕಾದ್ರು ಅನ್ನಿ, ನಂಗೆ ನೀನ್ ನಾಚಿಕೆ ಬಿಟ್ಟೋಳನ್ನಿ, ಭೂಮಿ ಭಾರ ಆದೋಳು ಅನ್ನಿ. ನನ್ ತಲೆನ ನಿನ್ ಪಾದದ ಮೇಲಿಟ್ಟು ನನ್ ಪ್ರಾಣ ಬಿಟ್ಬಿಡ್ತೇನೆ. ಆದ್ರೆ ನನ್ ಗಂಡನ್ ಬಗ್ಗೆ ಒಂದೇ ಒಂದ್ ಮಾತಾಡಿದ್ರೆ ಚಿಂತಾಮಣಿ. ನಾನು ಅವನ್ನ ಹೆತ್ತಿದ್ದೀನಿ. ಓಹೋ, ಇವಾಗ ನೆನ್ಪಕ್ ಬರ್ತಾ ನಿಮ್ಗೆ ಅವನ್ನ ಹೆತ್ತಿದ್ದೀನಿ ಅಂತ? ಒಂದೇ ಒಂದ್ ದಿನ, ಒಂದೇ ಒಂದ್ ಕ್ಷಣ, ಒಂದೇ ಒಂದ್ ಗಾಡಿ ಅದು ಅವನು ನನ್ ಮಗ ಅಂತ ಒಪ್ಕೊಂಡಿದ್ದೀರಾ ಅತ್ತೆ ನೀವು? ಪೊಲೀಸ್ರು ಮುಂದೆನೆ ಅವ್ನ್ ರೌಡಿ ಅಂತ ಹೇಳಿ ಜೀವನನೇ ಹಾಳು ಮಾಡಕ್ ನಿಂತ್ಕೊಂಡ್ರೆ ತಾಯಿತನ ಅಂದ್ರೆ ಏನು ಅಂತ ನೀವು ಗೊತ್ತಿದ್ಯಾ ಅತ್ತೆ? ನೋಡ್ರಿ ಅವ್ರು ಏನ್ ಮಾತಾಡ್ತಿದ್ದಾಳೆ ಅಂತ ನೋಡ್ತಿದ್ದೀನಿ. ಶೀಸ್ ಪರ್ಫೆಕ್ಟ್, ಕರೆಕ್ಟ್ ಆಗಿ ಹೇಳಿದಾಳೆ. ಮೀನಾ, ಸರಿಯಾಗಿ ಹೇಳಿದೆ ತಾಯಿ. ಕ್ಷಮಿಸಿ ಅತ್ತೆ, ನನ್ ಕೋಪ ರೋಹಿಣಿಯವ್ರ ಮೇಲೆ. ಕೋಪದಲ್ಲಿ ನಿನ್ ಮೇಲೆ ಏನೇನೋ ಮಾತಾಡ್ತಾ ಇದ್ದೀನಿ. ಮರ್ಯಾದೆಗೆ ಸತ್ಯ ಒಪ್ಕೊಂಡು ಸರೆಂಡರ್ ಆಗಿ. ಇಲ್ಲ ಅಂದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ನಾನ್ ಯಾವ ತಪ್ಪು ಮಾಡಿಲ್ಲ ಮೀನಾ. ತಪ್ಪು ಮಾಡದೆ ಇದ್ರು ಬಂದ್ ಪ್ರಶ್ನೆ ಮಾಡೋರಲ್ಲ ಅದ್ಗೆ ನಮ್ ಮೀನಾ ಅದ್ಗೆ. ಅದೇನ್ ವಿಷಯ ನೀವೇ ಹೇಳಿ. ಸೆಲ್ಫ್ ಸರೆಂಡರ್ ಆದ್ರೆ ಶಿಕ್ಷೆನೂ ಕಮ್ಮಿ ಆಗ್ಬೋದು. ಒಪ್ಕೊಳ್ಳಿ ರೋಹಿಣಿಯವ್ರೆ. ಅವ್ರು ಒಪ್ಕೊಳ್ಳೋಕ್ ಏನು ಇಲ್ಲ ಶ್ರುತಿ. ಕಾಗೆ ಸುಬ್ಬ ಅಂದ್ರೆ ಫೈನಾನ್ಸ್ ಬಿಡ್ತಾರಲ್ಲ ಅವನ್ ತಾನೆ? ಹೌದು ರವಿ. ಆ ಮನೆಯವ್ರಿಗೆ ಹೆದರಿಸಿ ಹೊಡಿಯೋದಿಕ್ಕೆ ಇವ್ರ ಹತ್ರ ಹೋಗಿ ಸುಪಾರಿ ಕೊಟ್ಟಿರೋದು. ಇಲ್ಲ ಇದೆಲ್ಲ ಸುಳ್ಳು. ಅಮ್ಮ, ಆ ಮೀನ ನೆತ್ತಿ ಮೇಲೆ ಹೊಡೆದ ಸುಳ್ಳು ಅಂತ ಇದ್ದಾರೆ. ನನಗೆ ಪರಿಹಾರ ಬೇಕು. ನಾನಿಲ್ಲ ಮಾನವ ಮೊಕದಮೆ ಹಾಕ್ಬಿಡ್ತೀನಿ ಅಷ್ಟೇ. ಮೊದಲು ತಪ್ಪಾಡಿಕೆ ಇಲ್ಲ ಅಂತ ನಿಮ್ ಹೆಂಡತಿ ಕೇಳ್ರಿ, ಆಮೇಲೆ ಗೊತ್ತಾಗುತ್ತೆ. ನನ್ನೇನ್ ಕೇಳೋದು? ನನ್ಗೇನು ಗೊತ್ತಿಲ್ಲ. ಅಲ್ಲ, ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾಳಲ್ಲ ಮೀನಾ, ಇವಳನ್ನ ಕೇಳಿ ಏನ್ ಸಾಕ್ಷಿ ಇದೆ ಅಂತ. ಸಾಕ್ಷಿ ನಮ್ಮ ಹತ್ರ ಇದೆ, ಬಾರಮ್ಮ. ಮನೋಜ್ ಪೊಲೀಸು. ಮೀನಮ್ಮ ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ನಿನ್ ನಿಯತ್ತು ಇಲ್ವ ನಿನ್ಗೆ? ಆ ನಿಯತ್ತು ನಿಮ್ ಹೆಂಡತಿಗಿದ್ಯಾ ಕೇಳ್ರಿ. ನಾಯಿ ಕುನಿನ ನೋಡಿದೀನಿ, ನಕ್ಕುಲಿಗ ನೋಡೇ ಇಲ್ಲ. ಏನಮ್ಮ ರೋಹಿಣಿ ಇದು? ಸಾಕ್ಷಿ ಒಂದು ಮುಂದೆ ನಿಂತಿದೆಯಲ್ಲ, ಅದ್ ಯಾವ ಕಾಗೆ ಗೂಬಿಗಳು? ಅದೇನು ಸತ್ಯ ಅಂತ ಹೋಗಮ್ಮ. ಮಾವ, ನನ್ ಸುಮ್ನೆ ಕಾಂಪ್ರಮೈಸ್ ಮಾಡ್ಸಕ್ ಹೇಳಿದ್ದು. ಅಯ್ಯೋ, ಹಾಗಾದ್ರೆ ನೀನು ಅವ್ರ ಜೊತೆ ಮಾತಾಡಿರೋದು ಸತ್ಯ? ಮಾತಾಡು ಅಂತ ಮಾತ್ರ ಮಾತಾಡಿದೀನಿ ಮನೋಜ್, ಬೇರೆ ಏನು ಮಾತಾಡಿಲ್ಲ. ಅಮ್ಮ ಪುಣ್ಯಾತಿಥಿ, ಪುಣ್ಯಕೋಟಿ ಅಪರಾವತಾರ ಅನ್ನೋ ಕಾಣ್ತಿದ್ಯಲ್ಲಮ್ಮ ನನ್ ಕಡೆಗೆ. ನೀನು ನಮ್ಮನೆ ಸಮಸ್ಯೆನ ಬಗೆಹರಿಸೋದಕ್ಕೆ ಹೋಗಿದ್ಯಾ ನೀನು? ಮಾತಾಡಕ್ಕೆ ಅಂತ ಚಿಲಕ್ನು ಚಿಂತಾಮಣಿ ಜಿಂಕೆ ಮೊಲಕ್ಕೆ ಸಮಾಧಾನ ಮಾಡೋದಕ್ಕೆ ಹುಯಿನ ಬಿಡ್ತೇನೆ. ರಾಜ್ ಮಾತೆ ಇದಕ್ಕೆಲ್ಲ ಮೂಲ ಕಾರಣ ಯಾರು ಗೊತ್ತೇನೆ? ನೀನಾಗಲ್ಲ ಶಾಂತಿ.
ಅಲ್ಲ ರೌಡಿಗಳ ಹತ್ರ ಹೋಗಿ ಮಾತಾಡು ಅಂತ ನಾನು ಇವಳಿಗೆ ಹೇಳಿದ್ನ. ನೀವು ಅದೇ ಸರಿ, ನೀವು ನಿಮ್ ಮಾತೆಲ್ಲ ಆಮೇಲೆ ಮಾತಾಡ್ಕೊಳ್ರಿ, ಫಸ್ಟ್ ಬಂದೆ ಸ್ಟೇಷನ್ಗೆ. ಮನೋಜ್ ನನ್ನ ಹೇಳ್ಕೊಂಡು ಹೋಗ್ತಾರೆ ಮನೋಜ್, ಬೇಡ ಅಂತ ಹೇಳಿ ಮನೋಜ್. ಅಲ್ಲ ತಾಯಿ, ನೀನು ಮಾಡಬಾರ್ದು ಅನಾಚಾರ ಎಲ್ಲ ಮಾಡಿ ನನ್ನ ಕಂದನ್ನ ಪೊಲೀಸರು ಹೇಳ್ಕೊಂಡು ಹೋಗ್ಬೇಕಾರೆ ಹಾಗೆ ತೆವ್ವ ಹೊಡೆದೋಳ್ತಾರ ನಿಂತಿದ್ಯಲ್ಲ, ಎಂತ ಹೃದಯನಮ್ಮ ನಿಂದು. ಇನ್ನು ಕ್ಷಮೆಯಾಧರಿತ್ರಿ ಅಂತಾರೆ, ಆದ್ರೆ ನೀನು ಕ್ಷಣಕ್ಕೂ ಕುತಂತ್ರ ಯಾವ ಮಾಡ್ಕೊತಿಲ್ಲ. ಯಾಕಮ್ಮ, ಯಾಕೆ? ಏನು ಮಾಡಬಾರ್ದು ನಾವು ಮಾಡಿದೀವಮ್ಮ. ಯಾಕೆ ಹೇಗೆ ನಮ್ಮ ಮೇಲೆ ಹೇಳಮ್ಮ. ಬಾಬಾ, ನನಗ್ ನಿಮ್ ಮೇಲೆ ಏನು ಹಾಗೆ ಇಲ್ಲ ಬಾಬಾ. ಮತ್ತೆ ಆ ರೌಡಿಗಳ ವಿಷಯ ನಿನಗೆ ಯಾಕೆ ಬೇಕಿತ್ತು? ಮತ್ತೆ ನಿಮ್ ಸ್ಕೂಲಲ್ಲಿ ಆಗಿದ್ ತಪ್ಪಿಗೆ ನಾನ್ ಯಾಕೆ ದುಡ್ಕೊಳ್ಬೇಕು? ನನ್ ಮಾತ್ರ ಏನಿತ್ತು ಅತ್ತೆ? ತಪ್ಪು ಮಾಡಿರೋದು ಯಾರು ಪಿಕ್ರಾಶಿಗಳು. ಬಲಿ ಆಗ್ಬೇಕಾಗಿತ್ತು ನಿಮ್ಮನೆ ಸೊಸೆನಾ? ನೀವ್ ಯಾವ ಅಧಿಕಾರದ ನನಗೆ 10 ಲಕ್ಷ ಕೊಡು ಅಂತ ಹೇಳಿದ್ರಿ? ಚಿಂತಾಮಣಿ ತಪ್ಪಾರದ್ ಮಾಡ್ಬಿಟ್ಟು ಧ್ವನಿ ಪೆಟ್ಟಿಗೆನ ಅಗ್ಲ ಮಾಡ್ತೇನೆ. ನಾನು ಇನ್ನೇನ್ ಮಾಡ್ಲಿ ಅತ್ತೆ? ಆ ಮನೆಯವ್ರಿಗೆ ಯಾರು ಏನು ಅಂತಾನೆ ನನಗೆ ಗೊತ್ತಿಲ್ಲ. ಶಿಕ್ಷೆ ಬೇಡ್ತೀನಂದ್ರು ಅಷ್ಟಲ್ಲಿ ₹1 ಕಾಯಿನ್ ಇದೆಯಾ ಅಂತ ನೋಡೋ ಜನಗಳ ಮಧ್ಯೆ ಒಂದು ವಾರದಲ್ಲಿ 10 ಲಕ್ಷ ನಾನು ಎಲ್ಲಿಂದ ತಗೊಂಡ್ಬರ್ಲಿ ಅತ್ತೆ? ನನಗ್ ಗೊತ್ತಿದ್ದೆ ಇವನೊಬ್ನೆ ಮಾತಾಡಿ ಸರಿ ಮಾಡು ಅಂತ ಕೇಳ್ಕೊಂಡೆ. ಅರೆ, ಸೂರ್ಯನ್ಗೆ ವಿಷಯ ಸಾಲ್ವ್ ಮಾಡು ಅಂತ ಅಪ್ಪ ಹೇಳಿದ್ರಲ್ವಾ ಅದ್ಗೆ? ದಿಸ್ ಇಸ್ ಜಸ್ಟ್ ಡಿಸ್ಗಸ್ಟಿಂಗ್. ಮೊದ್ಲೇ ಆ ಕಾಗಿಗೂ ನಮ್ ಸೂರ್ಯ ಅವ್ರಿಗೂ ಆಗ್ಬರಲ್ಲ ಅಂತ ಗೊತ್ತಿತ್ತು ತಾನೆ, ಮತ್ತ್ಯಾಕೆ ನಮ್ಮನೆ ವಿಷಯಕ್ಕೆ ಅವನ್ನ ಕರೆದಿದ್ದು ನೀವು? ನೋಡಿ, ನೀವಾಗ ಎಲ್ರು ಮಾತಾಡ್ಬೋದು, ಆದ್ರೆ ನನ್ ಕೊಟ್ಟಿದ್ ಸುಪಾರಿ ಅಲ್ಲ, ಸಹಾಯ ಕೇಳಿದಷ್ಟೇ. ಚಳಿ ಕಾಯಿಸ್ಕೋಬೇಕು ಅಂತ ಏನಾದ್ರು ಮೈ ಮೇಲೆ ಬೆಂಕಿ ಹಾಕೋತಾರ ತಾಯಿ. ದುಷ್ಟನ್ನ ದುಡ್ಕೊಟ್ಟಾದ್ರೂ ದೂರ ಇಡಿ ಅಂತ ಸರ್ವಜ್ಞ ಮಹಾಮುನಿ ಹೇಳಿದ್ರು. ನೀನು ದುಡ್ಡು ಕಾಸಿನ ವಿಷಯಕ್ಕೆ ದುಷ್ಟನ್ನೇ ಹತ್ರ ಮಾಡ್ಕೊಂಡೆ. ಇದಮ್ಮ ಇದು ಮನುಷ್ಯರು ಮಾಡೋ ಕೆಲಸ ಅಲ್ಲ ಇದು. ಈ ರಂಗನಾಥ ಗೊತ್ತೇನಮ್ಮ ನನ್ನ ಹೆಸರು? ರಂಗನಾಥ. ಈ ರಂಗನಾಥ ಬಡವ ಆಗಿರ್ಬೋದು ತಾಯಿ, ಆದ್ರೆ 3 ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡೋದಕ್ಕೆ, ಸಂಸಾರನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಪ್ರಾಣನೇ ಒತ್ತೆ ಇಟ್ಕೊಡ್ಸ್ಕೊಂಡ್ ಬಂದೀನಿ ತಾಯಿ. ಅದೇ ಹೇಗ್ ಬಂದು ನಮ್ಮ ಮನೆಗೆ ಒಕ್ಕಸ್ಕೊಂಡ್ಬಿಟ್ಟೆ ತಾಯಿ. ಯಾವ ಮಾಕಾಳಿಯಮ್ಮನ್ನ ಕರ್ಕೊಂಡ್ ಸೇರ್ಸಿದ್ದಿಲ್ಲಿಗೆ ಮಗನ್ ಸಂಸಾರ ಹಾಳಾಗತ್ತಲ್ಲ ಅಂತ ಮುಡಿ ಕಚ್ಚಿದ್ದೀನಿ. ನಿನ್ ನಡವಳಿಕೆ ಒಂಚೂರು ಚೆನ್ನಾಗಿಲ್ಲ ತಾಯಿ, ಒಂಚೂರು ಚೆನ್ನಾಗಿದೆ. ಸರ್, ನಿಮ್ ಮಾತುಕತೆ ಎಲ್ಲ ಆಮೇಲೆ ಇಲ್ಲಿ. ಹುಡುಗಿ ಬರಮ್ಮ ನಿಮ್ ಸ್ಟೇಷನ್ಗೆ. ಮನೋಜ್ ಬರಲ್ಲ ಅಂದ್ರೆ ಎಳ್ಕೊಂಡ್ ಹೋಗ್ಬೇಕಾಗುತ್ತೆ. ಮನೋಜ್ ಪ್ಲೀಸ್ ಮನೋಜ್. ಅಯ್ಯೋ ರೋಹಿಣಿ, ಹೇಳ್ಕೊಂಡು ಹೋಗ್ಬಿಟ್ಟರು, ಸುಮ್ನೆ ಹೋಗ್ ನೀನು. ಕಂದ, ನಿಂಗ್ ಸೂರ್ಯ ಅಂಕಲ್ ಬೇಡ್ವಾ? ಮಂಕೆ ಆದಾಗ ಕೈ ತೊಳಿಬೇಕು, ಎದ್ಲು ಮಂಕ ಆದಾಗ ಸಣ್ಣ ಶಿಕ್ಷೆ ಆಗ್ಬೇಕು. ಅದೆಲ್ಲ ನಿನಗ್ ಗೊತ್ತಾಗಲ್ಲ ಕಂದ. ನಮ್ಮನೆ ಹೆಣ್ಮಗುನ ಒಬ್ಬನೇ ಕಳ್ಸೋದ್ ಬೇಡ, ಜೊತೆ ನೀನು ಹೋಗು. ಲೊಟ್ಟೆ ನಾನೇ ಹೋಗ್ಲಿ, ಸುಪಾರಿ ಕೊಟ್ಟಿದ್ದೀವಿ ತಾನೆ. ಅವಿವೇಕ್ ಹೌದು, ಹಿಂಗ್ ಹೆಂಡತಿ ಕಣೋ. ಇಂಥ ಟೈಮಲ್ಲೂ ಹೋಗಲ್ಲ ಅಂತಿದ್ರಲ್ಲ ನೀವು. ಪೊಲೀಸು ನಿಮ್ಗೆ ಏನು ಮಾಡಲ್ಲ, ಹೋಗಿ ಬಿಡ್ಸ್ಕೊಂಬನ್ನಿ. ಹೋಗ ರೀ, ನಿಮ್ ಮಾತುಕತೆ ಎಲ್ಲ ಕೇಳ್ಕೊಂಡು ನಿಂತ್ಕೊಳಕ್ ಆಗಲ್ಲ, ಬನ್ನಿ ಸ್ಟೇಷನ್ಗೆ. ಅಲ್ಲ ಮೇಡಮ್. ಏಯ್ ಬಾರೇನೆ. ರೋಹಿಣಿ ಆರಾಮಾಗಿ ಹೋಗು, ನಾನಿಂದ ಕಾರಲ್ಲಿ ಬರ್ತೀನಿ. ಡ್ರೈವರ್ ಸರ್, ಸ್ವಲ್ಪ ನಿಧಾನ ಕರ್ಕೊಂಡು ಹೋಗಪ್ಪ. ಹುಷಾರು. ಬಂದೆ ನಡಿ. ಸರ್, ರೋಹಿಣಿ. ಓಹೋ, ಗ್ಯಾಂಗ್ ಲೀಡ್ರ ನೀನು? ರೌಡಿಗಳು ಕಳ್ಳರು ಎಲ್ರು ಗೊತ್ತಾ ನಿನಗೆ? ನೋಡಕ್ಕೆ ಸಂಸಾರಸ್ಥರ ಮನೆ ಹೆಣ್ಮಗಳ ತರ ಇದೆಯಾ? ಇವನ್ ರೌಡಿಗಳನ್ನ ಕರ್ಕೊಂಡು ಹೋಗಿ ಹೊಡಿಸ್ತಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಸರ್. ನಡೆದ ವಿಷಯನೆಲ್ಲ ಬರ್ದು ನೀನು ಫೋನ್ ನಂಬರ್ ಕೊಟ್ಟು ಸೈನ್ ಮಾಡಮ್ಮ. ಅಲ್ಲಿ ಹೋಗಮ್ಮ, ಅಲ್ಲಿ ಹೋಗಮ್ಮ. ಸರ್, ಆಯ್ತು ಸರ್. ಮೀನಾ, ಸೂರ್ಯ, ನೀವೇನು ಹೊರಡಿ, ಇವರೆಲ್ಲ ಇರ್ಲಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಲೈಕ್ ಕೂಡ ಮಾಡಿ. ಮತ್ತೆ ಮುಂದೆ ಚೆನ್ನಾಗಿರೋ ವಿಡಿಯೋನ ಬರ್ತಾ ಇರ್ತೇವೆ, ಸಬ್ಸ್ಕ್ರೈಬ್ ಮಾಡಿ.